ವಾಟ್? ಅಜ್ಜಿ ಮತ್ತೆ ಅಗಸ್ತ್ಯ ಮಾತಾಡ್ತಿರ್ಲಿಲ್ವಾ? ಏನ್ ಮಾತಾಡ್ತಿದ್ದಾನೆ? ಐ ಡೋಂಟ್ ಬಿಲೀವ್ ದಿಸ್. ನೀನು ನಂಬಲೇಬೇಕು ವಿವೇಕ್, ಬಿಕಾಸ್ ದಟ್ ಈಸ್ ದಿ ಟ್ರೂತ್. ಇಷ್ಟೊಂದು ವರ್ಷ ಅಜ್ಜಿ ಅಗಸ್ತ್ಯನ ಜೊತೆ ಡೈರೆಕ್ಟಾಗಿ ಮಾತಾಡ್ತಾನೆ ಇರಲಿಲ್ಲ. ಅಲ್ಲ ನಿಕಾ, ಅಜ್ಜಿ ಮತ್ತು ಅಗಸ್ತ್ಯನ ಮಧ್ಯೆ ಅಷ್ಟು ಚೆನ್ನಾಗಿರೋ ಬಾಂಡಿಂಗ್ ಇದೆ. ಅವರಿಬ್ಬರು ಮಾತಾಡದೇ ಇರೋದಕ್ಕೆ ಹೇಗೆ ಸಾಧ್ಯ ಹೇಳು? ಅದು ಅಷ್ಟೊಂದು ಲಾಂಗ್ ಡ್ಯೂರೇಷನ್. ಒಂದೇ ಮನೇಲಿ ದಿನ ಒಬ್ಬೊಬ್ಬರು ಮುಖ ನೋಡಿಕೊಂಡು ಮಾತಾಡದೇ ಇರೋದಂದರೆ ಹೌಸ್ ಇಸ್ ಪಾಸಿಬಲ್? ಎಸ್ ವಿವೇಕ್, ಅದರಿಂದ ಅಗಸ್ತ್ಯ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಹಾಗೆ ಬೇರೆಯವರೆಲ್ಲ ಅಗಸ್ತ್ಯ ಒಳ್ಳೆ ಬಿಸ್ನೆಸ್ ಮ್ಯಾನ್, ಕಷ್ಟ ಅಂತ ಬಂದವ್ರಿಗೆಲ್ಲ ಹೆಲ್ಪ್ ಮಾಡ್ತಾನೆ ಅಂತ ಮಾತಾಡ್ಕೋತಿದ್ರು. ಆದರೆ ಇವನ್ ಮಾತ್ರ ಒಳಗೊಳಗೆ ಕುಗ್ಗಿ ಹೋಗ್ತಿದ್ದ. ಯಾಕನಿ? ಸರಿಯಾಗಿ ಹೇಳು, ಅವನು ಡಲ್ ಆಗುವಂಥದ್ದು ಏನಿತ್ತು? ತಾತ ಸಾಯೋದಕ್ಕೆ ಅಗಸ್ತ್ಯನೇ ರೀಸನ್ ಅನ್ನೋದು ಅಜ್ಜಿ ತಲೆಯಲ್ಲಿ ಕೂತ್ಬಿಟ್ಟಿತ್ತು ವಿವೇಕ್. ಅದಕ್ಕೆ ಅವನು ತುಂಬಾ ಕೊರಗ್ತಿದ್ದ. ಅದು ಹೇಗೆ ಅಗಸ್ತ್ಯ ರೀಸನ್ ಆಗ್ತಾನೆ? ಅಷ್ಟಕ್ಕೂ ತಾತ ಸತ್ತಿದ ಹೇಗೆ? ಕೊರ್ಗಿ ಹಾಸಿಗೆ ಹಿಡಿದ್ರು. ಹಾಗೆ ಒಂದಿನ ಅದೇ ಕೊರ್ಗಲ್ಲಿ ಹೋಗ್ಬಿಟ್ರು. ಅಂಥ ಕೊರಗು ಏನಿತ್ತು ಅನಿಕಾ? ಜಾಯಿಂಟ್ ಫ್ಯಾಮಿಲಿ, ಮನೆ ತುಂಬ ಜನ, ಎಲ್ಲರೂ ಒಟ್ಟಿಗೆ ಖುಷಿಯಾಗಿದ್ದರು. ಸ್ಕೂಲ್ ಕೂಡ ಚೆನ್ನಾಗಿ ನಡೀತಾ ಇತ್ತು. ಮೊಮ್ಮಗ ಫಾರಿನಲ್ಲಿ ಓದಿ ವಾಪಸ್ ಬಂದು ತಾತನಿಗೆ ರಿಟೈರ್ಮೆಂಟ್ ಕೊಟ್ಟು ಎಲ್ಲನೂ ಅವನೇ ನೋಡ್ಕೊತಿದ್ದ. ಮತ್ತಿನ್ನೇನು ಪ್ರಾಬ್ಲಮ್ ಇತ್ತು ಹೇಳು ಅನಿಕಾ? ಇವತ್ತು ನೀನು ಎಲ್ಲನೂ ಹೇಳಲೇಬೇಕು. ಈ ಅರ್ಧಂಬರ್ಧೆಲ್ಲ ತಿಳ್ಕೊಂಡು ಮತ್ತೆ ರಾಮಾಯಣ ರಗಳೆಲ್ಲ ನನಗೆ ಬೇಕಾಗಿಲ್ಲ. ಹೇಳು ಅನಿ, ಅಂಥದ್ದು ಏನಾಗಿತ್ತು? ಅಜ್ಜಿ ಯಾಕೆ ಅಗಸ್ತ್ಯ ಜೊತೆ ಮಾತು ಬಿಟ್ರು? ತಾತ ಯಾಕೆ ಕೊರಗಿ ಪ್ರಾಣ ಬಿಟ್ರು? ಅಂಥದ್ದು ಏನು ಮಾಡೋದು ಅಗಸ್ತ್ಯ? ಟೆಲ್ ಮಿ ಅನಿಕಾ. ಅಯ್ಯೋ ವಿವೇಕ್, ಯಾಕೆ ಅಂತಂದರೆ ಅಜ್ಜಿ ತಾತ ಫಿಕ್ಸ್ ಮಾಡಿರೋ ಹುಡುಗಿನ ಅಗಸ್ತ್ಯ ರಿಜೆಕ್ಟ್ ಮಾಡಿದ್ದ. ಅದೇ ರೀಸನ್ಗೆ ಅಜ್ಜಿ ಕೂಡ ಅಗಸ್ತ್ಯನ ಜೊತೆ ಮಾತಾಡೋದನ್ನು ಸ್ಟಾಪ್ ಮಾಡಿದ್ರು. ಏನು ಹೇಳ್ತಿದ್ಯಾ ನೀ? ಅಗಸ್ತ್ಯನ್ಗೆ ಮೊದಲೇ ಮದುವೆ ಫಿಕ್ಸ್ ಆಗಿತ್ತ? ಅಜ್ಜಿ ಹಾಕಿರೋ ಗೆರೆನೇ ದಾಟ್ತಿರೋ ಅಗಸ್ತ್ಯ ಅವ್ರ ಮಾತನ್ನ ಹೇಗೆ ಮೀರ್ತಾನೆ? ಹಾಗಾದ್ರೆ ಯಾರ ಹುಡುಗಿ? ಟೆಲ್ ಮಿ ಅನಿಕಾ, ಯಾಕೆ ಆ ಹುಡುಗಿನ ರಿಜೆಕ್ಟ್ ಮಾಡಿದವನು? ಯಾಕಂದರೆ ಆ ಹುಡುಗಿ ಕನ್ನಡ ಮೀಡಿಯಮಲ್ಲಿ ಓದಿದ್ಲು, ಅವಳಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಅದಕ್ಕೆ ಫಾರಿನಲ್ಲಿ ಓದ್ಕೊಂಡು ಬಂದಿರೋ ಅಗಸ್ತ್ಯ ಎಲ್ಲಿ, ಕನ್ನಡ ಮೀಡಿಯಮಲ್ಲಿ ಓದಿರೋ ಆ ಹಳ್ಳಿ ಹುಡುಗಿಯಲ್ಲಿ. ಏನು ಅಜ್ಜಿ ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ವಾ? ಅಂಥದ್ದು ಏನು ಮಾಡಿದ್ರಿ ಅಗಸ್ತ್ಯ ನೀವು? ನೀವು ಅಜ್ಜಿ ತುಂಬ ಕ್ಲೋಸ್ ಅಲ್ವಾ? ಏನಾಯ್ತು? ಹೇಳಿದ್ನಲ್ಲ ವೃಂದ, ಕಾವೇರಿ ಅವ್ರ ಸ್ಕೂಲ್ಗೆ ನಾವು ಗ್ರ್ಯಾಂಟ್ ನಿಲ್ಲಿಸ್ಬಿಟ್ವಿ. ಅದು ಅವ್ರ ಅಪ್ಪ ಕಟ್ಸಿದಂತಹ ಸ್ಕೂಲ್. ತಾತ ಅಲ್ಲಿಗೆ ಫಂಡ್ಸ್ ಕೊಡೋರು. ಅದನ್ನೇ ನಂಬಿ ನಡೀತಾ ಇದ್ದಿದ್ದು ಸ್ಕೂಲ್ ಅದು. ಯಾವಾಗ ನಾವು ಗ್ರ್ಯಾಂಟ್ನ ನಿಲ್ಲಿಸಿದ್ವಿ, ಪಾಪ ಅಲ್ಲಿರೋ ಸ್ಕೂಲ್ ಮಕ್ಕಳಿಗೆ ಸ್ಕೂಲೇ ಇಲ್ಲದೆ ಇರೋ ಹಾಗಾಗೋಯ್ತು. ಅದ್ರ ಜೊತೆಗೆ ಕಾವೇರಿ ಅವ್ರಿಗೆ ನಾವೆಲ್ಲ ಸೇರಿಕೊಂಡು ತುಂಬ ಚಾಲೆಂಜಸ್ಗಳನ್ನು ಕೊಟ್ಟಿದ್ವಿ. ಆ ಚಾಲೆಂಜಸ್ಗಳಲ್ಲಿ ಅವ್ರು ಗೆದ್ದಿಲ್ಲ ಅಂದಿದ್ರೆ ನಮ್ಮ ಸ್ಕೂಲ್ ಬಿಟ್ಟು ಹೋಗಬೇಕು. ಜೊತೆಗೆ ನಮ್ಮ ಕಡೆಯಿಂದ ಒಂದೇ ಒಂದು ರೂಪಾಯಿ ಕೂಡ ಅವ್ರ ಸ್ಕೂಲಿಗೆ ಕೊಡಲ್ಲ ಅಂತ ಹೇಳಿದ್ವಿ. ಈ ಡಿಸಿಷನ್ಗಳೆಲ್ಲ ಪಮ್ಮಿಗೆ ಗೊತ್ತಾಯಿತು. ನಮ್ಮ ಡಿಸಿಷನ್ ಚೇಂಜ್ ಮಾಡೋಕ್ಕೆ ನೋಡಿದ್ರು. ಅದಕ್ಕೆ ನಾನು ಒಪ್ಪಲಿಲ್ಲ. ಅವರು ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಬಿಟ್ರು. ಹೌದಾ? ಇಷ್ಟೆಲ್ಲ ಆಯ್ತಾ? ಮತ್ತು ನೀವಿಬ್ರು ಹೇಗೆ ಸರಿ ಹೋದ್ರಿ? ಈ ವಿಷಯಕ್ಕೆ ನಿಮಗೂ ಕಾವೇರಿ ಮೇಲೆ ಕೋಪ ಇತ್ತು ಅನ್ಸುತ್ತೆ. ಮತ್ತು ಹೀಗೆ ಹೇಗೆ ಅವಳ ಪರ್ವತ ವಾಯಿಸ್ಕೊಂಡು ಮಾತಾಡ್ತೀರಾ? ಇದೆಲ್ಲ ಆದಮೇಲೆ ಕಾವೇರಿ ಅವರು ನಮ್ಮ ಚಾಲೆಂಜಲ್ಲಿ ಗೆದ್ದರು. ನಮ್ಮ ಸ್ಕೂಲ್ ಮಕ್ಕಳಂತೂ ಅವ್ರನ್ನ ತುಂಬಾ ಹಚ್ಕೊಂಡ್ರು. ಆ್ಯಕ್ಚುಲಿ ನಮ್ಮ ಸ್ಕೂಲ್ ಮೇಲೆ ಬಂದಂಥ ಆಪಾದನೆ ಕೂಡ ಕಾವೇರಿ ಅವರಿಂದನೇ ಸಾಲ್ವ್ ಆಯಿತು. ಆ ಡಿಸ್ಲಕ್ಷಕ್ಕೆ ಇಟ್ಟಿದ್ನಲ್ಲ ಅಗಸ್ತ್ಯ, ಅವನನ್ನು ಕೂಡ ಇವರೇ ಹ್ಯಾಂಡಲ್ ಮಾಡ್ತಿದ್ರು. ಇದೆಲ್ಲದರಿಂದ ಕಾವೇರಿ ಅವ್ರು ತಪ್ಪಿಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಪಮ್ಮಿಗೆ ಕೂಡ ಕಾವೇರಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ಅದೇ ರೀಸನ್ಗೆ ಐ ಮೀನ್ ಕಾವೇರಿ ಅವ್ರಿಗೆ ಕೆಲಸ ಕೊಟ್ಟೆ ಅಂತ ಅಜ್ಜಿ ಮತ್ತೆ ನನ್ನ ಜೊತೆ ಮಾತಾಡೋಕ್ಕೆ ಶುರು ಮಾಡಿದರು. ಪಮ್ಮಿ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೆ ಚೆನ್ನಾಗಿ ಗೊತ್ತು.
ಅಂಥ ಪ್ರೀತಿನ ಕಳ್ಕೊಂಡಾಗ ಮತ್ತೆ ಆ ಪ್ರೀತಿ ವಾಪಸ್ ಸಿಗೋ ಹಾಗೆ ಮಾಡಿದ್ದು ಕಾವೇರಿಯವರು. ಅದಕ್ಕೆ ಕಾವೇರಿಯವ್ರು ಕಂಡ್ರೆ ನನಗೆ ಅಷ್ಟು ರೆಸ್ಪೆಕ್ಟ್. ಪಮ್ಮಿಗೂ ಅಷ್ಟೇ. ಕಾವೇರಿ ಕಂಡ್ರೆ ತುಂಬ ಪ್ರೀತಿ, ಅವರಂದರೆ ತುಂಬ ಇಷ್ಟ ಅವ್ರಿಗೆ. ಅದಕ್ಕೆ ಅವ್ರ ಇಷ್ಟದ ವಿರುದ್ಧವಾಗಿ ನಾನು ಇನ್ಯಾವತ್ತೂ ನಡ್ಕೊಳ್ಬಾರ್ದು ಅಂತ ಪಮ್ಮಿ ನನ್ನ ಹತ್ರ ಮಾತಾಡಿದ್ರಲ್ಲ, ಆವತ್ತೇ ನಾನು ಡಿಸೈಡ್ ಮಾಡಿದೆ. ಆದರೆ ಆ ಹುಡುಗಿ ಯಾರನೇ? ಆ ವಿಷಯ ನನಗೂ ಗೊತ್ತಿಲ್ಲ ವಿವೇಕ್. ನನಗೆ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಗೊತ್ತಿಲ್ಲ, ಇವನ್ ಅಗಸ್ತ್ಯನ್ಗೂ. ವಾಟ್? ಈ ಥರ ಎಲ್ಲ ಮದುವೆ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ನಾನಿ? ನನ್ನ ಹತ್ರ ಇನ್ನೇನು ಮುಚ್ಚಿಟ್ಟಿಲ್ಲ ತಾನೆ? ನೋ ವಿವೇಕ್, ನಿಜವಾಗ್ಲೂ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅಗಸ್ತ್ಯನ್ಗೆ ಅಜ್ಜಿ ತಾತ ಏನು ಮಾಡಿದ್ರು ಕರೆಕ್ಟಾಗಿ ಡಿಸಿಷನ್ ತಗೊತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಈ ವಿಷಯದಲ್ಲಿ ಅದು ಸುಳ್ಳಾಯಿತು. ಅದಕ್ಕೆ ತಾನೇ ಅಗಸ್ತ್ಯನು ಮದುವೆ ಬೇಡ ಅಂತ ಹೇಳಿದ್ದು. ನಾನು ಮತ್ತೆ ಮಾಮೆ ಅಗಸ್ತ್ಯನಿಗೆ ಸಪೋರ್ಟ್ ಕೂಡ ಮಾಡಿದ್ದು. ಆ ಕಾವೇರಿಯಿಂದನೇ ಅಗಸ್ತ್ಯನ ಜೊತೆ ಮತ್ತೆ ಅಜ್ಜಿ ಮಾತಾಡಿರೋದು. ಅದಕ್ಕೆ ಅಜ್ಜಿ ಮಾತು ಮೀರಬಾರ್ದು ಅಂತ ಅಜ್ಜಿ ಹೇಳಿದಕ್ಕೆಲ್ಲ ಅಗಸ್ತ್ಯ ತಲೆ ಅಲ್ಲಾಡಿಸ್ತಾನೆ. ಅಜ್ಜಿಗೆ ಕಾವೇರಿ ಇಷ್ಟ ಅಂತ ಅವಳ ವಿಷಯದಲ್ಲೂ ಸಾಫ್ಟಾಗೇ ಇದ್ದಾನೆ. ಅನಿ, ಈ ವಿಷಯ ಅಂದರೆ ಅಗಸ್ತ್ಯನ್ಗೆ ಮೊದಲೇ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಯಿತು ಅನ್ನೋ ವಿಷಯ ವಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನಿನಗೆ ಗೊತ್ತಲ್ಲ ಅವಳು ಹೇಗೆ ಅಂತ. ವಿಗೂ ಮುಂಚೆ ಅಗಸ್ತ್ಯ ಇನ್ನೊಂದು ಹುಡುಗಿನ ಮದುವೆ ಆಗೋಕೆ ಹೊರಟಿದೆ ಅನ್ನೋ ವಿಷಯ ವಿಗೆ ಏನಾದರೂ ಗೊತ್ತಾಯಿತು ಅಂದರೆ ರಾಧಾ ಅಂತ ಆಗೋಗ್ಬಿಡುತ್ತೆ. ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ನಿಮಗೆ ಇನ್ನೊಂದು ಕ್ಲಿಯರ್ ಮಾಡ್ತೀನಿ. ಬೃಂದಾವ್ರೆ, ನಮ್ಮ ಮನೆಯಿಂದ ಯಾರಿಗೂ ಮೋಸ ಆಗೋದನ್ನು ನಮ್ಮ ತಾತ ಯಾವತ್ತೂ ಒಪ್ಪಿರಲಿಲ್ಲ. ಹಾಗೆ ಅದನ್ನು ಸಹಿಸ್ತಾನೂ ಇರಲಿಲ್ಲ. ತಾತ ಮತ್ತು ಪಮ್ಮಿ ಇಬ್ಬರು ಅವ್ರ ಆದರ್ಶಗಳನ್ನು ನನಗೆ ತುಂಬಿ ಬೆಳೆಸ್ತಾ ಇದ್ದಾರೆ. ಸೊ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಬೃಂದ, ನನ್ನಿಂದ ನಿಮ್ಗೆ ಯಾವತ್ತೂ ಮೋಸ ಆಗಲ್ಲ. ವಾವ್ ಅಗಸ್ತ್ಯ, ನೀವೆಲ್ಲರಿಗಿಂತ ಡಿಫ್ರೆಂಟ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಈಗೆಲ್ಲ ಪ್ರಪೋಸ್ ಮಾಡ್ತಿದ್ದೀರಾ? ಆಲ್ರೆಡಿ ಕಾವೇರಿ ಅವ್ರನ್ನ ಮದುವೆ ಆಗಿರೋ ನಾನು ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಮೋಸ ಮಾಡ್ದಂಗಲ್ವಾ? ಆ ಮೋಸನ ನಾನು ಮಾಡಲ್ಲ ವೃಂದ. ಅಗಸ್ತ್ಯ, ನಿಮಗೆ ಒಳ್ಳೆ ಜೀವನ ಸಿಗಬೇಕು. ನೀವು ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು. ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ ಮಾತ್ರ ಅಲ್ಲ, ಇದು ನಮ್ಮ ಮನೆಯವ್ರ ಆಸೆ. ನಾನಿಷ್ಟು ಹೇಳಿದ ಮೇಲೆ ನೀವು ನನ್ನನ್ನು ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಗಸ್ತ್ಯ, ಐ ಟ್ರಸ್ಟ್ ಯು ಆ್ಯಂಡ್ ಐ ಲವ್ ಯು. ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಇಷ್ಟೊಂದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ರಲ್ಲ, ಈಗ ನನಗೆ ನಂಬಿಕೆ ಬಂತು.